ಬಳಕೆ ಆಗ್ತಾ ಇದ್ದಾವೆ. 2,000 ಪೊಲೀಸ್ ಸಿಬ್ಬಂದಿ ಭದ್ರತೆಯಲ್ಲಿ ಕಾರ್ಯಾಚರಣೆ ನೋಡಿ. ಒಂದ್ರ ಜೊತೆ 11 ಎಲ್ಲ ಸೇರಿಸಿ ಭಾರತ ಚೊಕ್ಕ ಮಾಡ್ತಾ ಇದೆ. ಬಾಂಗ್ಲಾದೇಶದಿಂದ ಏನು ಒಳನುಸುಳುಕೋರರಿದ್ದಾರೆ ಇದನ್ನು ಕೂಡ ತೆರವು ಮಾಡುವಂತ ಕೆಲಸ ನಡೀತಾ ಇದೆ. ಬರೋಬ್ಬರಿ 1,10,000 ಚದರ ಅಡಿಯ ಕೆರೆಯನ್ನ ಒತ್ತುವರಿ ಮಾಡಿಕೊಂಡಿದ್ದಂಥದ್ದು ಕೂಡ ನಡೆದಿತ್ತು. ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಕೆರೆ ಒತ್ತುವರಿ ಏನೇನೆಲ್ಲ ಮಾಡ್ತಾ ಇದ್ದಾರೆ ಇವರು ಭಾರತದ ಒಳಗೆ ಬಂದು. ಇದ್ರ ಜೊತೆ ಅದು ಒಂದು ಕೆಲಸ ಆಗೋಗ್ಲಿ ಅಂತ ಅಲ್ಲೂ ಕೂಡ ಚೊಕ್ಕ ಮಾಡುವಂತಹ ಕೆಲಸ ನಡೀತಾ ಇದೆ. ಒತ್ತುವರಿ ತೆರವಿಗೆ 50 ಜೆಸಿಬಿಗಳು ಬಳಕೆ ಆಗ್ತಾ ಇದ್ದಾವೆ. 2,000 ಪೊಲೀಸ್ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ದೇಶದ ಹೊರಗೆ ಒಂದು ಬಹುದೊಡ್ಡ ಯುದ್ಧವಾದ್ರೆ ಈ ರೀತಿ ದೇಶದ ಒಳಗೆ ಅಕ್ರಮ ವಲಸಿಗರು ಯಾರಿದ್ದಾರೆ ಅವರನ್ನ ಚೊಕ್ಕ ಮಾಡುವಂತಹ, ಕ್ಲೀನ್ ಮಾಡುವಂತಹ ಒಂದು ಬಹುದೊಡ್ಡ ಕ್ಲೆನ್ಸಿಂಗ್ ಕೆಲಸ ಆಗಬೇಕಾಗಿದೆ. ಸ್ವಚ್ಛ ಭಾರತ ಅಭಿಯಾನ ಆಗಬೇಕಾಗಿದೆ. ಹುಡುಕಿ ಅವರನ್ನು ಕೂಡ ವಾಪಸ್ ಕಳಿಸ್ತಾ ಇದೆ ಭಾರತ. ಇದೇ ಸಮಯ ಅಂತ ನೋಡಿ, ಸಮಯ ಸರಿಯಾಗಿದೆ ಅಂತ ಹುಡುಕಿ ಅವರನ್ನು ಕೂಡ ವಾಪಸ್ ಕಳಿಸಲಾಗ್ತಾ ಇದೆ. ಒಳಗೆ ಬಂದಿದ್ದಲ್ಲದೆ ಸ್ಲಂಗಳಲ್ಲಿ 1,00,000 ಚದರ ಅಡಿಯ ಕೆರೆಯನ್ನ, ಇಡೀ ಕೆರೆಯನ್ನ ಸ್ಲಮ್ ಮಾಡಿ ಇಟ್ಕೊಂಡಿದ್ದಾರೆ ಅವರು ಅಲ್ಲಿ ಆಕ್ರಮಿಸಿಕೊಂಡು. ಕೆರೆಯಲ್ಲಿ ಇವರು ಹಟ್ಟುಗಳನ್ನ ನಿರ್ಮಾಣ ಮಾಡಿ ಸ್ಲಮ್ ಮಾಡಿ ಇಟ್ಕೊಂಡಿದ್ದಾರೆ. ಅದನ್ನ ಕ್ಲೀನ್ ಆಗಿ ಭಾರತ ತೆರವು ಮಾಡ್ತಾ ಇದೆ. ಹಾಗೆ ಇದೆ ಪರಿಸ್ಥಿತಿ. ಹಾಗೆ ಚೆಕ್ ಮಾಡಬೇಕು. ಚೆನ್ನಾಗಿದೆ ನೋಡಿ. ಅಂದ್ರೆ ಒಂದೊಂದ್ರೆ ಇದು ಇಷ್ಟು ಇವ್ರು ಬಂದು ಹಟ್ ಹಾಕೊಂಡು ಕೂತ್ಕೊಳ್ಳೋವರೆಗೂ ಯಾಕೆ ಬಿಡುತ್ತೆ ಅಲ್ಲಿನ ಸ್ಥಳೀಯ ಸರ್ಕಾರ ಎಚ್ಚರಿಕೆ ಇಲ್ಲ. ಓಟು ಬರುತ್ತೆ. ಅವತ್ತಿಂದ ತುಷ್ಟೀಕರಣ ಆಗಿದೆ ಇದೇ ಕಾರಣಕ್ಕೆ. ಕರೆಕ್ಟ್. ಓಕೆ, ಪ್ರಸಾರದ ದೃಶ್ಯಾವಳಿಗಳು ಆಶ್ಚರ್ಯ ಅಂದ್ರೆ ಇಷ್ಟೆಲ್ಲ ಜನಕ್ಕೆ ಅಲ್ಲಿ ಬಂದು ನೆಲೆಸಿ ಕೆರೆಯನ್ನು ಒತ್ತುವರಿ ಮಾಡ್ಕೊಂಡು ಇರ್ತಾರೆ. ಇಲ್ಲೂ ಇದೆ, ಬೆಂಗಳೂರಲ್ಲಿ ಇದೆ, ಕೆಲವು ಕಡೆ ಓದಿರೋದಿಲ್ಲ. ಆಯ್ತು ಏನೋ ಇದಾರೆ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ ಅಷ್ಟೇ. ಕರೆಕ್ಟ್ ಆಗಿ ಹುಡುಗರೆ ಸಿಗ್ತವೆ. ಇದೇನಾಗಿದೆ, 2 ಟೈಪ್ ಇರ್ತದೆ. ಒಂದು ನೋಡಿ ವೀಕ್ಷಕರೇ, ಒಂದು ಈಗ ಅಕ್ರಮ ಬಾಂಗ್ಲಾದೇಶಿಗಳು ಅಂತ ಹೇಳುವಾಗ ಎಲ್ಲರೂ ಒಳನುಸುಳುಕೋರರು ಅಂತಲ್ಲ. ಓಕೆ, ಕೆಲವು ಹೇಗಿರ್ತಂತಂದ್ರೆ ಈ ನಾವ್ ಹೇಳ್ತೀವಲ್ವಾ, ಈ ನಮ್ಮ ಲೋಕಲೈಟ್ಸ್ಗಳು ಕೆಲವು ಕೆಲಸಗಳನ್ನ ಮಾಡಲ್ಲ. ನಮಗೆ ಇವರು ಬಹಳ ಚೀಪ್ ಆಗಿ ಸಿಗ್ತಾರೆ, ಬಂದು ಮಾಡಿಕೊಂಡು ಹೋಗಿರ್ತಾರೆ. ಇನ್ನು ಕೆಲವರು ಹೇಗಿರ್ತಾರೆ ಅಂದ್ರೆ ಅವ್ರು ಇಲ್ಲೇ ಪ್ರಜೆಗಳಾಗಿರೋದು ಕೂಡ ಇಲ್ಲ. ಇಲ್ಲಿ ಬರ್ತಾರೆ, ಅವ್ರಿಗೆ ದುಬೈ ಇದ್ದಂಗೆ ಇದು. ಬರ್ತಾರೆ, ಒಂದು 6 ತಿಂಗಳು ಕೆಲಸ ಮಾಡ್ತಾರೆ, ಊರಿಗೆ ಹೋಗ್ತಾರೆ. ಯಾಕಂದ್ರೆ ಅಲ್ಲಿ ಬಾಂಗ್ಲಾ ಗಡಿ ಮೂಲಕ ಬಹಳ ಸುಲಭವಾಗಿ ಹೋಗ್ಬೋದು. ಆದ್ರೆ ನಮ್ಮ ಭಯ ಅಂತವರನ್ನ ನೀವು ಮಿಸ್ಯೂಸ್ ಮಾಡ್ಕೊಂಡ್ರೆ ಅಂತ. ಇಫ್ಸೋ ಈ ಎಲ್ಲ ಸುರಕ್ಷತೆಯನ್ನ ಗಮನದಲ್ಲಿ ಇಟ್ಕೊಂಡು ಅದಕ್ಕಂತ ಒಂದು ಅಫಿಷಿಯಲ್ ಪಾಲಿಸಿ ಮಾಡೋದು ಒಳ್ಳೇದು ಅಂತ. ಇಲ್ಲ, ಎಲ್ಲಾ ರಾಷ್ಟ್ರಗಳಲ್ಲೂ ಈ ತರ ಇರುತ್ತೆ. ಈಗ ಏನಾಗುತ್ತೆ ಅಂತಂದ್ರೆ ಈ ಇದರ ಭೀಕರತೆ ಬಂದಾಗ ಈಗ ಉಂಟಾಗುವಂಥದ್ದು. ಈಗ ನಮಗೆ ಭಯ ಇರುವಂತದ್ದು ಪಾಕಿಸ್ತಾನದ ಮುಖಾಂತರ ಬಾಂಗ್ಲಾದೇಶದ ಬರೋದು ಈಸಿ ಭಾರತಕ್ಕೆ, ಪಾಕಿಸ್ತಾನ ಬರೋದಕ್ಕಿಂತ. ಆದ್ರೆ ಪಾಕಿಸ್ತಾನ ಟು ಬಾಂಗ್ಲಾದೇಶ ಬಹಳ ಈಸಿ. ಒಬ್ಬ ಪಾಕಿಸ್ತಾನಿ ಬಾಂಗ್ಲಾದೇಶಕ್ಕೆ ಬಂದು ಅವನಿಗೆ ಷಡ್ಯಂತ್ರ ಮಾಡಲೇಬೇಕು ಅಂತಿದ್ರೆ ಆತರ ಮಾಡೇ ಮಾಡ್ತಾನಲ್ವಾ ಅಂತೇಳಿ. ಓಕೆ, ಈಗೊಂದು ಬ್ರೇಕ್. ಮುಂದಿನ ಬಳಕೆ ಆಗ್ತಾ ಇದ್ದಾವೆ. 2,000 ಪೊಲೀಸ್ ಸಿಬ್ಬಂದಿ ಭದ್ರತೆಯಲ್ಲಿ ಕಾರ್ಯಾಚರಣೆ ನೋಡಿ. ಒಂದ್ರ ಜೊತೆ 11 ಎಲ್ಲ ಸೇರಿಸಿ ಭಾರತ ಚೊಕ್ಕ ಮಾಡ್ತಾ ಇದೆ. ಬಾಂಗ್ಲಾದೇಶದಿಂದ ಏನು ಒಳನುಸುಳುಕೋರರಿದ್ದಾರೆ ಇದನ್ನು ಕೂಡ ತೆರವು ಮಾಡುವಂತ ಕೆಲಸ ನಡೀತಾ ಇದೆ. ಬರೋಬ್ಬರಿ 1,10,000 ಚದರ ಅಡಿಯ ಕೆರೆಯನ್ನ ಒತ್ತುವರಿ ಮಾಡಿಕೊಂಡಿದ್ದಂಥದ್ದು ಕೂಡ ನಡೆದಿತ್ತು. ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಕೆರೆ ಒತ್ತುವರಿ ಏನೇನೆಲ್ಲ ಮಾಡ್ತಾ ಇದ್ದಾರೆ ಇವರು ಭಾರತದ ಒಳಗೆ ಬಂದು. ಇದ್ರ ಜೊತೆ ಅದು ಒಂದು ಕೆಲಸ ಆಗೋಗ್ಲಿ ಅಂತ ಅಲ್ಲೂ ಕೂಡ ಚೊಕ್ಕ ಮಾಡುವಂತಹ ಕೆಲಸ ನಡೀತಾ ಇದೆ. ಒತ್ತುವರಿ ತೆರವಿಗೆ 50 ಜೆಸಿಬಿಗಳು ಬಳಕೆ ಆಗ್ತಾ ಇದ್ದಾವೆ. 2,000 ಪೊಲೀಸ್ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ದೇಶದ ಹೊರಗೆ ಒಂದು ಬಹುದೊಡ್ಡ ಯುದ್ಧವಾದ್ರೆ ಈ ರೀತಿ ದೇಶದ ಒಳಗೆ ಅಕ್ರಮ ವಲಸಿಗರು ಯಾರಿದ್ದಾರೆ ಅವರನ್ನ ಚೊಕ್ಕ ಮಾಡುವಂತಹ, ಕ್ಲೀನ್ ಮಾಡುವಂತಹ ಒಂದು ಬಹುದೊಡ್ಡ ಕ್ಲೆನ್ಸಿಂಗ್ ಕೆಲಸ ಆಗಬೇಕಾಗಿದೆ. ಕಸ ಗುಡಿಸುವ ಕೆಲಸ.
ಸ್ವಚ್ಛ ಭಾರತ ಅಭಿಯಾನ ಸ್ವಚ್ಛ ಭಾರತ ಅಭಿಯಾನ ಆಗಬೇಕಾಗಿದೆ. ಹುಡುಕಿ ಅವರನ್ನು ಕೂಡ ವಾಪಸ್ ಕಳಿಸ್ತಾ ಇದೆ ಭಾರತ. ಇದೇ ಸಮಯ ಅಂತ ನೋಡಿ, ಸಮಯ ಸರಿಯಾಗಿದೆ ಅಂತ ಹುಡುಕಿ ಅವರನ್ನು ಕೂಡ ವಾಪಸ್ ಕಳಿಸಲಾಗ್ತಾ ಇದೆ. ಒಳಗೆ ಬಂದಿದ್ದಲ್ಲದೆ ಸ್ಲಂಗಳಲ್ಲಿ 1,00,000 ಚದರ ಅಡಿಯ ಇಡೀ ಕೆರೆಯನ್ನ ಸ್ಲಮ್ ಮಾಡಿ ಇಟ್ಕೊಂಡಿದ್ದಾರೆ ಅವರು ಅಲ್ಲಿ ಆಕ್ರಮಿಸಿಕೊಂಡು. ಕೆರೆ ಅದು ಕೆರೆಯಲ್ಲಿ ಇವರು ಹಟ್ಟುಗಳನ್ನ ನಿರ್ಮಾಣ ಮಾಡಿ ಸ್ಲಮ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನ ಕ್ಲೀನ್ ಆಗಿ ಭಾರತ ತೆರವು ಮಾಡ್ತಾ ಇದೆ. ಎಲ್ಲರೂ ಎಬ್ಬಿಸ್ಬಿಟ್ಟು ಒಂದು ಪೆಟ್ರೋಲ್ ಹಾಕಿದ್ರು ಸಾಕಿತ್ತು. ಹಾಗೆ ಇದೆ ಪರಿಸ್ಥಿತಿ. ಹಾಗೆ ಚೆಕ್ ಮಾಡಬೇಕು. ಚೆನ್ನಾಗಿದೆ ನೋಡಿ. ಅಂದ್ರೆ ಒಂದೊಂದ್ರೆ ಇದು ಇಷ್ಟು ಇವ್ರು ಬಂದು ಹಟ್ ಹಾಕೊಂಡು ಕೂತ್ಕೊಳ್ಳೋವರೆಗೂ ಯಾಕೆ ಬಿಡುತ್ತೆ ಅಲ್ಲಿನ ಸ್ಥಳೀಯ ಸರ್ಕಾರ ಎಚ್ಚರಿಕೆ ಇಲ್ಲ. ಓಟು ಬರುತ್ತೆ. ಅವತ್ತಿಂದ ತುಷ್ಟೀಕರಣ ಆಗಿದೆ ಇದೇ ಕಾರಣಕ್ಕೆ ಅಲ್ವೇ. ಕರೆಕ್ಟ್. ಓಕೆ, ಪ್ರಸಾರದ ದೃಶ್ಯಾವಳಿಗಳು ಆಶ್ಚರ್ಯ ಅಂದ್ರೆ ಇಷ್ಟೆಲ್ಲ ಜನಕ್ಕೆ ಅಲ್ಲಿ ಬಂದು ನೆಲೆಸಿ ಕೆರೆಯನ್ನು ಒತ್ತುವರಿ ಮಾಡ್ಕೊಂಡು ಇರ್ತಾರೆ. ಇಲ್ಲೂ ಇದೆ, ಬೆಂಗಳೂರಲ್ಲಿ ಇದೆ, ಕೆಲವು ಕಡೆ ಓದಿರೋದಿಲ್ಲ. ಆಯ್ತು ಏನೋ ಇದಾರೆ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ ಅಷ್ಟೇ. ಕರೆಕ್ಟ್ ಆಗಿ ಹುಡುಗರೆ ಸಿಗ್ತವೆ. ಇದೇನಾಗಿದೆ, 2 ಟೈಪ್ ಇರ್ತದೆ. ಒಂದು ನೋಡಿ ವೀಕ್ಷಕರೇ, ಒಂದು ಈಗ ಅಕ್ರಮ ಬಾಂಗ್ಲಾದೇಶಿಗಳು ಅಂತ ಹೇಳುವಾಗ ಎಲ್ಲರೂ ಒಳನುಸುಳುಕೋರರು ಅಂತಲ್ಲ. ಓಕೆ, ಕೆಲವು ಹೇಗಿರ್ತದೆ ಅಂತಂದ್ರೆ ಈ ನಾವ್ ಹೇಳ್ತೀವಲ್ವಾ, ಈ ನಮ್ಮ ಲೋಕಲೈಟ್ಸ್ಗಳು ಕೆಲವು ಕೆಲಸಗಳನ್ನ ಮಾಡಲ್ಲ. ನಮಗೆ ಇವರು ಬಹಳ ಚೀಪ್ ಆಗಿ ಸಿಗ್ತಾರೆ, ಬಂದು ಮಾಡಿಕೊಂಡು ಹೋಗಿರ್ತಾರೆ. ಇನ್ನು ಕೆಲವರು ಹೇಗಿರ್ತಾರೆ ಅಂದ್ರೆ ಅವ್ರು ಇಲ್ಲೇ ಪ್ರಜೆಗಳಾಗಿರೋದು ಕೂಡ ಇಲ್ಲ. ಇಲ್ಲಿ ಬರ್ತಾರೆ, ಅವ್ರಿಗೆ ದುಬೈ ಇದ್ದಂಗೆ ಇದು. ಬರ್ತಾರೆ, ಒಂದು 6 ತಿಂಗಳು ಕೆಲಸ ಮಾಡ್ತಾರೆ, ಊರಿಗೆ ಹೋಗ್ತಾರೆ. ಯಾಕಂದ್ರೆ ಅಲ್ಲಿ ಬಾಂಗ್ಲಾ ಗಡಿ ಮೂಲಕ ಬಹಳ ಸುಲಭವಾಗಿ ಹೋಗ್ಬೋದು. ಆದ್ರೆ ನಮ್ಮ ಭಯ ಅಂತವರನ್ನ ನೀವು ಮಿಸ್ಯೂಸ್ ಮಾಡ್ಕೊಂಡ್ರೆ ಅಂತ. ಇಫ್ ಸೊ ಈ ಎಲ್ಲ ಸುರಕ್ಷತೆಯನ್ನ ಗಮನದಲ್ಲಿ ಇಟ್ಕೊಂಡು ಅದಕ್ಕಂತ ಒಂದು ಅಫಿಷಿಯಲ್ ಪಾಲಿಸಿ ಮಾಡೋದು ಒಳ್ಳೇದು ಅಂತ. ಇದು ಎಲ್ಲಾ ರಾಷ್ಟ್ರಗಳಲ್ಲೂ ಈ ತರ ಇರುತ್ತೆ. ಈಗ ಏನಾಗತ್ತೆ ಅಂತಂದ್ರೆ ಈ ಇದರ ಭೀಕರತೆ ಬಂದಾಗ ಈಗ ಉಂಟಾಗುವಂಥದ್ದು. ಈಗ ನಮಗೆ ಭಯ ಇರುವಂತದ್ದು ಪಾಕಿಸ್ತಾನದ ಮುಖಾಂತರ ಬಾಂಗ್ಲಾದೇಶದ ಬರೋದು ಈಸಿ ಭಾರತಕ್ಕೆ, ಪಾಕಿಸ್ತಾನ ಬರೋದಕ್ಕಿಂತ. ಆದ್ರೆ ಪಾಕಿಸ್ತಾನ ಟು ಬಾಂಗ್ಲಾದೇಶ ಬಹಳ ಈಸಿ. ಒಬ್ಬ ಪಾಕಿಸ್ತಾನಿ ಬಾಂಗ್ಲಾದೇಶಕ್ಕೆ ಬಂದು ಅವನಿಗೆ ಷಡ್ಯಂತ್ರ ಮಾಡಲೇಬೇಕು ಅಂತಿದ್ರೆ ಆತರ ಮಾಡೇ ಮಾಡ್ತಾನಲ್ವಾ ಅಂತೇಳಿ. ಓಕೆ, ಈಗೊಂದು ಬ್ರೇಕ್. ಮುಂದಿನ ಬಳಕೆ ಆಗ್ತಾ ಇದ್ದಾವೆ 2,000 ಪೊಲೀಸ್ ಸಿಬ್ಬಂದಿ ಭದ್ರತೆಯಲ್ಲಿ ಕಾರ್ಯಾಚರಣೆ. ನೋಡಿ, ಒಂದು ಜೊತೆ 11 ಎಲ್ಲ ಸೇರಿಸಿ ಭಾರತ ಚೊಕ್ಕ ಮಾಡ್ತಾ ಇದೆ. ಬಾಂಗ್ಲಾದೇಶದಿಂದ ಏನು ಒಳನುಸುಳುಕೋರರಿದ್ದಾರೆ ಇದನ್ನು ಕೂಡ ತೆರವು ಮಾಡುವಂತ ಕೆಲಸ ನಡೀತಾ ಇದೆ. ಬರೋಬ್ಬರಿ 1,10,000 ಚದರ ಅಡಿಯ ಕೆರೆಯನ್ನ ಒತ್ತುವರಿ ಮಾಡಿಕೊಂಡಿದ್ದಂಥದ್ದು ಕೂಡ ನಡೆದಿತ್ತು. ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಕೆರೆ ಒತ್ತುವರಿ ಏನೇನೆಲ್ಲ ಮಾಡ್ತಾ ಇದ್ದಾರೆ ಇವರು ಭಾರತದ ಒಳಗೆ ಬಂದು. ಇದ್ರ ಜೊತೆ ಅದು ಒಂದು ಕೆಲಸ ಆಗೋಗ್ಲಿ ಅಂತ ಅಲ್ಲೂ ಕೂಡ ಚೊಕ್ಕ ಮಾಡುವಂತ ಕೆಲಸ ನಡೀತಾ ಇದೆ. ಒತ್ತುವರಿ ತೆರವಿಗೆ 50 ಜೆಸಿಬಿಗಳು ಬಳಕೆ ಆಗ್ತಾ ಇದ್ದಾವೆ. 2,000 ಪೊಲೀಸ್ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ದೇಶದ ಹೊರಗೆ ಒಂದು ಬಹುದೊಡ್ಡ ಯುದ್ಧವಾದ್ರೆ ಈ ರೀತಿ ದೇಶದ ಒಳಗೆ ಅಕ್ರಮ ವಲಸಿಗರು ಯಾರಿದ್ದಾರೆ ಅವರನ್ನ ಚೊಕ್ಕ ಮಾಡುವ